ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಬೆಳಗ್ಗೆ ಎಂಟ್ರಿ ಕೊಟ್ಟ ಹೊಸ ಆಟಗಾರ, ಹಾಗೆ ಈ ಯುವ ಆಟಗಾರ ಯಾರು, ಹಾಗೆ ಯಾವುದ ಆರ್ಡ್ರಲ್ಲಿ ಬರ್ತಾರೆ, ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರ್ತದೆ. ಹೌದು ಸ್ನೇಹಿತರೆ, ಈಗ ಬರುತ್ತಿರೋ ಮೂಲಗಳ ಪ್ರಕಾರ ನಮ್ಮ ಪ್ಲೇಯಿಂಗ್ 11ನಲ್ಲಿ ನೋಡೋದಾದರೆ ಆಲ್ರೌಂಡರ್ ಆಗಿರ್ತಕ್ಕಂಥ ಅಕ್ಷರ್ ಪಟೇಲ್ ಅವರನ್ನ ಬೆಂಚ್ಗೆ ಕೂಡಿಸ್ತಾರೆ ಅಂತ ಸುದ್ದಿ ಬರ್ತಾ ಇದೆ. ಹಾಗೆ ಅವರನ್ನು ಬೆಂಚಿಗೆ ಕೂಡಿಸಿ ಪ್ರಿನ್ಸ್ ಯಾದವ್ ಅವ್ರನ್ನ ಇನ್ನಲ್ಲಿ ಆಡಿಸೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇನ್ನಷ್ಟು ನಮ್ಮ ಬಾಲಿಂಗ್ ಸ್ಟ್ರಾಂಗ್ ಆಗಲಿ ಅಂತ ಹೇಳಿ, ಇಲ್ಲಾಂದರೆ ಅಕ್ಷರ್ ಪಟೇಲ್ ಅವರು ಆಲ್ರೌಂಡರ್ ಆಗಿ ಉಳಿದ್ರು ಕೂಡ ರವಿ ಬಿಷ್ಣೋಯ್ ಅವರನ್ನು ತೆಗೆದಾಕಿ ಪ್ರಿನ್ಸ್ ಯಾದವ್ ಯುವ ಆಟಗಾರ ಆಗಿ ಯಾವ ಥರ ವಿಕೆಟ್ಗಳನ್ನ ತೆಗಿತಾ ಇದ್ರು ನಮ್ಮ ಟೀಮ್ ಇಂಡಿಯಾ ಪರವಾಗಿ ಕಳೆದ ಮ್ಯಾಚ್ಗಳಲ್ಲಿ ಕೂಡ ನೋಡೇ ಇದ್ದಾರೆ. ಹೀಗಾಗಿ ರವಿ ಬಿಷ್ಣೋಯ್ ಅವರಿಗೆ ಬೆಂಚಿಗೆ ಕೊಡಿಸೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಅಲ್ಲಿ ಪ್ರಿನ್ಸ್ ಯಾದವ್ ಅವರಿಗೆ ಚಾನ್ಸ್ ಕೊಡ್ತಾರೆ. ಅಲ್ಲಿಂದ ನಮ್ಮ ಟೀಮ್ ಇಂಡಿಯಾ ಕಮ್ ಬ್ಯಾಕ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ಕಾಯ್ದು ನೋಡಬೇಕು ಯಾವ ಥರ ಪ್ಲೇಯಿಂಗ್ 11ನ್ನು ರೆಡಿ ಮಾಡ್ತಾರೆ ಗೌತಮ್ ಗಂಭೀರ್ ಅವರು ಅಂತ ಹೇಳಿ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಸೋಲಿನಿಂದ ನಮ್ಮ ಭಾರತ ತಂಡ ಕಂಗೆಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಐರ್ಲೆಂಡ್ ವಿರುದ್ಧನೂ ಕೂಡ ಕಂಟಿನ್ಯೂಸ್ ಆಗಿ 2 ಮ್ಯಾಚ್ ಸೋತಿತ್ತು. ಅದಾದಮೇಲೆ ಇಂಗ್ಲೆಂಡ್ ವಿರುದ್ಧ ಮೊದಲನೇ ಮ್ಯಾಚ್ ಮಳೆಯಿಂದಾಗಿ ಟೈ ಆಯಿತು. ಬಟ್ ಸೆಕೆಂಡ್ ಮ್ಯಾಚಲ್ಲೂ ಕೂಡ ನಮ್ಮ ಟೀಮ್ ಇಂಡಿಯಾ ಟಾಸ್ ಗೆದ್ದು ಮೊದಲಿಗೆ ಬ್ಯಾಟಿಂಗ್ ಮಾಡಿ ಕೇವಲ 190 ರನ್ ಕಲೆ ಹಾಕಿದ್ರು. ಅಲ್ಲಿಂದನೂ ಕೂಡ 190 ರನ್ ಡಿಪೆಂಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹೀಗಾಗಿ ಬಾಲಿಂಗಲ್ಲೂ ಕೂಡ ತುಂಬಾ ವೀಕ್ ಕಾಣ್ತಿದೆ. ಹಾಗೆ ಕಳೆದ ಮ್ಯಾಚಲ್ಲಿ ರವಿ ಬಿಷ್ಣೋಯ್ ಅವರು ಮಾಡಿದ ಬ್ಲೈಂಡ್ ಮಿಸ್ಟೇಕ್ ಮತ್ತೆ ಆಗಬಾರ್ದು ಅಂತ ಹೇಳಿ ಡೆತ್ ಓವರ್ಗೆ ಪ್ರಿನ್ಸ್ ಯಾದವ್ ಅವ್ರನ್ನ ತೊಗೊಂಡು ಬರ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಡೆತ್ ಓವರಲ್ಲಿ ಸ್ಪೀಡ್ ಬಾಲರ್ ಬೇಕೇ ಬೇಕು, ಸ್ಪಿನ್ನರ್ಗಳು ನಡೆಯಲ್ಲ. ಅದಾದಮೇಲೆ ಇನ್ನೊಂದು ರವಿ ಬಿಷ್ಣೋಯ್ ಅವರು ಮಾಡಿದ ದೊಡ್ಡ ಮಿಸ್ಟೇಕ್ ಏನಂದರೆ ಬ್ಯಾಕ್ ಟು ಬ್ಯಾಕ್ 2 ನೋಬಾಲ್ ಆಗ್ತಾರೆ. ಅಲ್ಲಿಂದ ಮ್ಯಾಚ್ ಟರ್ನ್ ಆಗಿತ್ತು ಅಂತಲೇ ಹೇಳ್ಬೋದು ಸೆಕೆಂಡ್ ಮ್ಯಾಚ್. ಬಟ್ ಗೌತಮ್ ಗಂಭೀರ್ ಅವರು ನಿನ್ನೆ ನಡೆದ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದಾರೆ, ನಾನು ಈ ಮ್ಯಾಚ್ ಈ ಥರ ಆಗೋಕ್ಕೆ ಬಿಡಲ್ಲ, ಬಾಲಿಂಗಲ್ಲಿ ಚೇಂಜ್ ತರ್ತೀನಿ, ಹಾಗೆ ಪ್ರಿನ್ಸ್ ಯಾದವ್ ಕಡೆ ನೋಡ್ತೀನಿ, ಹಾಗೆ ರವಿ ಬಿಷ್ಣೋಯ್ ಅವರಿಗೆ ಮ್ಯಾಚ್ ಬೆಂಚ್ಗೆ ಕೊಡಿಸ್ತೀನಿ. ಅವರು ಒಳ್ಳೆ ಬಾಲರ್ ಅಲ್ಲ ಅಂತ ಅಲ್ಲ, ಅವರಿಗೆ ಸ್ಟ್ರೆಸ್ಸಲ್ಲಿ ಇನ್ನೂ ಕೂಡ ಅದೇ ಸ್ಟ್ರೆಸ್ಸಲ್ಲಿ ಇರ್ತಾರೆ. ನನ್ನಿಂದ ಮ್ಯಾಚ್ ಸೋತೋಯ್ತು, ನಾನು ಯಾಕೆ 2 ಬ್ಯಾಕ್ ಟು ಬ್ಯಾಕ್ ನೋಬಾಲ್ ಹಾಕಿದೆ ಅಂತ ಹೇಳಿ ಇನ್ನೂ ಕೂಡ ಆ ಡಿಪ್ರೆಷನಿಂದ ಆಚೆ ಬಂದಿರಲ್ಲ. ಹೀಗಾಗಿ ಅವರಿಗೆ ಮ್ಯಾಚ್ ರೆಸ್ಟ್ ಕೊಡ್ತೀನಿ. ಹೀಗಾಗಿ ಬೇರೆ ಬದಲಿ ಆಟಗಾರನಾಗಿ ನೋಡೋದಾದರೆ ಪ್ರಿನ್ಸ್ ಯಾದವ್ ಅವರ ಕಡೆ ನೋಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಕೂಡ ಕಾಯ್ದು ನೋಡಬೇಕು ಪ್ಲೇಯಿಂಗ್ 11ನಲ್ಲಿ ಯಾವ ಥರ ಚೇಂಜ್ ಮಾಡ್ತಾರೆ ಅಂತ ಹೇಳಿ. ಈ ಕಡೆ ನೋಡೋದಾದರೆ ಬ್ಯಾಟಿಂಗಲ್ಲೂ ಕೂಡ ಅಷ್ಟೇ, ಬ್ಯಾಟಿಂಗಲ್ಲೂ ಕೂಡ ಇನ್ನೂ ಸುಮಾರು ರನ್ಸ್ ಬರಬೇಕು. 190+ ರನ್ಸ್ ಆದರೆ ನಡೆಯಲ್ಲ, 200+ ರನ್ಸ್ ಬರಲೇಬೇಕು. ಯಾಕಂದರೆ ಪಿಚ್ಗಳು ಆ ಥರ ಇದ್ದಾವೆ. ಹಾಗೆ ಅಪೋಸಿಟ್ ಟೀಮ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾವೆ, ಬ್ಯಾಟಿಂಗಲ್ಲಿ ಆಗಿರ್ಬೋದು, ಬಾಲಿಂಗಲ್ಲಿ ಆಗಿರ್ಬೋದು. ಹೀಗಾಗಿ ನಾವು ಇಂಗ್ಲೆಂಡ್ ವಿರುದ್ಧ ಇವತ್ತಿನ ಮ್ಯಾಚಿಗೆ ಗೆಲ್ಲಬೇಕಂದ್ರೆ ನಾವು 200+ ಟಾರ್ಗೆಟ್ ಕೊಡಬೇಕು, ಅಂದರೆ ಮಾತ್ರ ನಾವು ಗೆಲ್ಲೋಕ್ಕೆ ಸಾಧ್ಯ. ಹಾಗೆ ನೋಡೋಣ ನಮ್ಮ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಗಳು ಇವತ್ತು ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಹೇಳಿ. ಇವತ್ತು ರಾತ್ರಿ 10 ಗಂಟೆಗೆ ಮ್ಯಾಚ್ ಇರುತ್ತೆ, ಯಾರೂ ಕೂಡ ಮಿಸ್ ಮಾಡಬೇಡಿ. ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡದಲ್ಲಿ ಆಗಿ ಮೊಬೈಲಲ್ಲಿ ನೋಡೋದಾದರೆ ಜಿಯೋ ಹಾಟ್ಸ್ಟಾರಲ್ಲಿ ಬರುತ್ತೆ. ರಾತ್ರಿ 10 ಗಂಟೆಯಿಂದ 2 ಗಂಟೆ ತನಕ ನಡೆಯುತ್ತೆ ಅಂತಲೇ ಹೇಳ್ಬೋದು. ಬಟ್ ನೋಡೋಕ್ಕೆ ಕಷ್ಟ, ಬಟ್ ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಇದೆ. ನಮ್ಮ ಇಂಡಿಯಾ ಟೈಮಿಗೆ ನೋಡೋದಾದರೆ ಇದೇ ಟೈಮಲ್ಲಿದೆ. ಎಲ್ಲರೂ ಕೂಡ ನಮ್ಮ ಟೀಮ್ ಇಂಡಿಯಾಗೆ ಗೆದ್ದು ಬರಲಿ ಎಂದು ಹಾರೈಸೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.